ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದೆ ಗುರುಗು ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್. ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ಅನುಭವಿಸ್ತಾರ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಯಲ್ಲಿ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಿದ್ದಾನೆ, ಇರ್ತಾನೆ. ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೇದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲಿತ. ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ, ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿಗೆ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ಕೇತು ಗ್ರಹ ಸಿಂಹ ರಾಶಿಲಿದ್ದಾನೆ. ಸಿಂಹ ರಾಶಿಯವರಿಗೆ ಬರಬಾರ್ದು ಕಷ್ಟಗಳು ಬಂದಿದ್ದಾವೆ. ಗುರುಗ್ರಹ ವ್ಯಯಸ್ಥಾನದಲ್ಲಿದ್ದಾಗ ಆರೋಗ್ಯ ಸಮಸ್ಯೆ, ಫೈನಾನ್ಸ್ ಪ್ರಾಬ್ಲಮ್. ಸಪ್ತಮದಲ್ಲಿ ಶನಿ ಗ್ರಹ, ಮೀನದಲ್ಲಿ ತುಂಬಾ ಡೇಂಜರು. ರಾಶಿಲಿ ಕೇತು ಗ್ರಹ ಮತ್ತೆ ರಾಹು ಗ್ರಹ ಇದ್ದಾರೆ. ಇವರು ತುಂಬಾ 4 ಗ್ರಹಗಳು ತುಂಬಾ ಕೆಟ್ಟು ಕೆರೆ ಹಿಡಿದವೆ. ಆದರೆ ಸೂರ್ಯನು ಕೂಡ ನೀಚ ಸೂರ್ಯನಾಗಿದೆ. ಸಿಂಹ ರಾಶಿ ಅಧಿಪತಿ ಸೂರ್ಯ ಶುಕ್ರನ ಜೊತೆಗೆ ನೀಚನಾಗಿದ್ದಾನೆ. ಬುಧ ಮತ್ತೆ ಕುಜಗ್ರಹ ಇದ್ದಾರೆ. ಓದ ಮಕ್ಕಳಿಗೆ ತುಂಬಾ, ಮನೆಯಲ್ಲಿ ತಾಯಿಯಂದ್ರಿಗೆ ತುಂಬಾ ಸಕಲ ಸಂಪತ್ತು ಐಶ್ವರ್ಯವನ್ನ ಕೊಡ್ತಾನೆ. ಬಹಳ ವಿಶೇಷ. ನಿಮ್ಮ ಫ್ರೆಂಡ್ಸ್ ಎಲ್ಲ ಉದ್ಧಾರ ಆಗ್ತಾರೆ ಅಂತ ಹೇಳುತ್ತೆ. ಯಾಕಂದ್ರೆ ಸಿಂಹ ರಾಶಿ ಅಧಿಪತಿಗೆ ತುಲಾ ರಾಶಿಲಿ ಸೂರ್ಯ ಗ್ರಹನು ಬುಧ ಗ್ರಹನ ಶುಕ್ರ ಗ್ರಹನ ಇದ್ರೆ ನಿಮ್ಮ ಫ್ರೆಂಡ್ಸು ತುಂಬಾ ಶ್ರೀಮಂತರಾಗ್ತಾರೆ, ತುಂಬಾ ರಿಚ್ ಆಗ್ತಾರೆ ಅಂತ ಹೇಳುತ್ತೆ. ನಿಮ್ಮ ಫ್ರೆಂಡ್ಸು ತುಂಬಾ ರಿಚ್ ಆಗ್ತಾರೆ, ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದಾರೆ ಅಂತ ಹೇಳುತ್ತೆ. ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರೆ. ಅದರಿಂದ ನಿಮ್ಗೆ ತುಂಬಾ ಪಾಸಿಟಿವ್ ನ ಕೊಡ್ತಾ ಹೋಗ್ತಾನೆ. ನಿಮ್ಗಿಂತ ನಿಮ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗ್ತಾರೆ. ಸಿಂಹ ರಾಶಿಗೆ ವಾರ ಪೂರ್ತಿ ಚೆನ್ನಾಗಿಲ್ಲ. ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದಾರೆ ಅವ್ರಿಗೆಲ್ಲ ತುಂಬಾ ಬಂಪರ್ ಆಗುತ್ತೆ. ನೀವೆಲ್ಲರೂ ಕೂಡ ಒಂದ್ಸರಿ ಏನಾದ್ರು ಗೇಮ್ ಮಾಡಿ, ಯಾವ ಗೇಮರ್ ಆಡಿ, ಅದು ಅವರೇ ಗೆಲ್ತಾರೆ, ನೀವು ಸೋಲ್ತೀರಾ. ಸಿಂಹ ರಾಶಿಯಲ್ಲಿ ನೀವು ಹುಟ್ಟಿದ್ರೆ ನೀವು ಸೋಲ್ತೀರಾ, ನಿಮ್ಮ ಫ್ರೆಂಡ್ನ ಗೆಲ್ತಾರೆ. ಅದು ಯಾವ ಗೇಮ್ ಆಗಿರ್ಬೋದು. ನೀವು ಸುಮ್ಮನೆ ಮನೇಲಿ ಏನಾದ್ರು ಒಂದು ಓಡಾಟವನ್ನ ಮಾಡಿದ್ರು ಕೂಡ ಅವರೇ ಫಸ್ಟ್ ಓಡಾಟವನ್ನ ಮಾಡ್ತಾರೆ. ಓಡಾಟದಲ್ಲಿ ಅವರೇ ಗೆಲ್ತಾರೆ 100%. 4 ಸರಿ ಓಡೋದ್ರೆ ಅವರೇ ಫಸ್ಟ್ ಬಂದ್ಬಿಟ್ಟಿರ್ತಾರೆ. ಆದ್ರೆ ಸಿಂಹ ರಾಶಿಯವರು ಚೆನ್ನಾಗಿ ಆಗ್ಬೇಕು ಅಂದ್ರೆ ನೀವು ಬಿಳೆ ಎಕ್ಕದ ಗಿಡದಲ್ಲಿ ಬಿಳೆ ಹೂವನ್ನ ತಗೊಂಡೋಗಿ ಯಾವ್ದಾದ್ರು ಗಣಪತಿ ಪೂಜೆ ಮಾಡಿ ಶಿವನಿಗೆ ಅಭಿಷೇಕವನ್ನ ಮಾಡಿಸಿ, ಸ್ಟಾರ್ಟಿಂಗೇನೆ ಶಿವನಿಗೆ ಈಶ್ವರನಿಗೆ ಅಭಿಷೇಕ ಮಾಡಿ, ಮತ್ತೆ ಪ್ರತಿ ದಿವಸ ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ ಎಲ್ಲಾ ಕೆಲಸವನ್ನು ಸ್ಟಾರ್ಟ್ ಮಾಡಿ. ನಿಮ್ ಖಂಡಿತಲೂ ಕೂಡ ಪರಿಹಾರ ಆಗುತ್ತೆ. ನೀವು ಏನೂ ಮಾಡ್ದಲ್ಲೇ ಚೆನ್ನಾಗಿಲ್ಲ ತೊಂದರೆ ಸಿಗುತ್ತೆ. ಸೂರ್ಯ ಗ್ರಹಕ್ಕೆ ನಮಸ್ಕಾರ ಮಾಡಿದಷ್ಟು ನಿಮ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ಸೂರ್ಯನ ಅತಿ ಹೆಚ್ಚು ಆರಾಧನೆ ಮಾಡಿ. ಓಂ ನಮಃ ಶಿವಾಯ ಅಂತ ತುಂಬಾ ಜಾಸ್ತಿ ಹೇಳ್ಕೊಳ್ಳಿ. ಯಾವಾಗ್ಲೂ ಓಂ ನಮಃ ಶಿವಾಯ ಅಂತ ಪ್ರಾರ್ಥನೆ ಮಾಡಿ. ತುಂಬಾ ಒಳ್ಳೇದಾಗುತ್ತೆ. ನಿಮ್ಮ ಪರ್ಸಲ್ಲಿ, ಹೆಣ್ಮಕ್ಳು ಪರ್ಸಲ್ ಆಗಿರ್ಲಿ, ಗಂಡ್ಮಕ್ಳು ಪರ್ಸಲ್ ಆಗಿರ್ಲಿ, ಒಂದು ಬ್ಯಾಗ್ ಆಗಿರ್ಲಿ, ಒಂದು ಬಿಲ್ಪತ್ರೆಯನ್ನ ನಿಮ್ಮ ಪರ್ಸಲ್ಲಿ ಯೂಸ್ ಮಾಡಿ ನೋಡಿ, ನಿಮ್ಮ ಜೋಬಲ್ಲಿ ಯೂಸ್ ಮಾಡಿ ನೋಡಿ. ನಿಮ್ಗೆ ತುಂಬಾ ಪಾಸಿಟಿವ್ ನ ಕಾಣ್ತೀರಾ, ಸಿಕ್ಕಾಪಟ್ಟೆ ಪಾಸಿಟಿವ್ ನ ಕಾಣ್ತಾ ಹೋಗ್ತೀರಾ. ನೀವು ಗ್ರೀನ್ ಬಹಳ ವಿಶೇಷವಾಗಿ, ಇಲ್ಲ ತುಳಸಿ ಇಲ್ಲ ಬಿಲ್ಪತ್ರನ ಯೂಸ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆದಾಗಲಿ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ.
ಹರಿಗೂ ಕ್ಷಣದೆ ಗುರುಗೂ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ಅನುಭವಿಸ್ತಾರ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಲಿ ಇದ್ದಾರೆ, ಚಂದ್ರ ಬದಲಾವಣೆ ಆಗ್ತಿದ್ದಾನೆ, ಇದು ತಾನೆ ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ, ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೇದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲಿತ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ, ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ, ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿಗೆ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ.